ಏನು ಗುರು ರೋಡ್ ಈ ಥರ ಇದೆ. ನಮ್ಮ KSRTC ಅವ್ರು ಎಲ್ಲಾದ್ರೂ ನುಗ್ಸದೆ. ಹೆಂಗೆ ತುಂಬ್ಕೊಂಡವ್ರೆ ಅಡ್ನಲ್ಲಿ ಇವತ್ತು ಮೈಕೈ ಎಲ್ಲ ನೋವು ಬಂದ್ಬಿಡ್ತದೆ. ನೋಡ್ರಪ್ಪ ಏನು ರೋಡ್ಲ ಇದಿಲ್ಲ, ಹೈವೇ ಅಂತ ಕೊಟ್ಟವ್ರೆ. ಏನೋ ಅಲ್ಲೇ ಯಾವ ಕಾಲದ ಗುರು ಇದು ಟೋಲು. ಇದೇ BC ರೋಡು ಸ್ನೇಹಿತರೆ. ಈ ರೋಡ್ ಬಂದು ಬಂದಡ್ಕ ಬೆಂಗಳೂರು ರೋಡ್ ಅಂತ ಇದೆ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಗುರು. ನಮಸ್ಕಾರ ಸ್ನೇಹಿತರೆ, ಬಾರೋ ಅಪರೂಪದ ಮುಳ್ಳಂದಿ. ನಮ್ಮ ರೈಡ್ನ 3ನೇ ದಿನಕ್ಕೆ ನಿಮಗೆ ಸ್ವಾಗತ. ಯಾವ ತರ ಇದೆ ಪರಿಸರ, ಸುತ್ತಮುತ್ತ ಬೆಟ್ಟಗಳ ಸಾಲು ಶ್ರೇಣಿ ಕಾಣಿಸ್ತಾ ಇದೆ. ಏನೇ 73 ಬರ್ತದೆ, ಆ ಹೈವೇ ಪಕ್ಕದಲ್ಲೇ ಇದೆ ಗುರು ಇದು. ಸ್ನೇಹಿತರೆ ನೋಡ್ರಪ್ಪ, ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿನೂ ಕೂಡ ಚೆನ್ನಾಗಿದೆ. ಈ ಕಡೆನೂ ಇದೆ ಮತ್ತು ಮುಂದೆಗಡೆನೂ ಇದೆ ಪಾರ್ಕಿಂಗ್ ಫೆಸಿಲಿಟಿ. ಸೇಫ್ಟಿಗೆ ಚೆನ್ನಾಗಿ ಬ್ರೋ. ಬಾಯ್ ಬರ್ತೀವಿ ನೋಡಿ. ಹೈವೇ ಪಕ್ಕನೇ ಇರೋದ್ರಿಂದ ಆರಾಮಾಗಿ ಬೆಳಗ್ಗೆ ಎದ್ದು ಹೊರಡ್ಬೋದು ನೋಡಿ. ಅಲ್ಲೆಲ್ಲ ಫುಲ್ಲು ಫಾಗ್ ಕವರ್ ಆಗಿದೆ ಬೆಟ್ಟದ ಮೇಲೆ. ಯಾವಾಗಲೂ ಮಳೆ ಬಂದಿರಂಗಿದೆ ರಾತ್ರಿ ನಾವು ಒಸಿ ಕಷ್ಟಪಡಲಿಲ್ಲ ಗುರು ರೂಮ್ ಹುಡ್ಕೋಕ್ಕೆ. ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ನೀವು ಮಂಗಳೂರು ಉಳ್ಕೊಳ್ಳಿ, ಅಥವಾ ಮುಂದೆ ಬಂದು ಇಲ್ಲೆಲ್ಲರೂ ಬಂಟ್ವಾಳ, ಇದು BC ರೋಡು ಈ ಕಡೆ ಎಲ್ಲ ಉಳ್ಕೋತೀನಿ ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಇಲ್ಲಿ ಉಳ್ಕೊಂಡ್ರೆ ಬೆಸ್ಟು. ಯಾಕಂದ್ರೆ ನಾವು ಸುಮಾರು ಹೋಟ್ಲನ್ನ ಹುಡುಕ್ಬಿಟ್ಟು ಯಾವ ಅಷ್ಟು ಚೆನ್ನಾಗಿರಲಿಲ್ಲ, ಅಷ್ಟು ಅಲ್ಲ ಚೆನ್ನಾಗಿರಲಿಲ್ಲ ಗುರು. ಯಾವ ಕಾಲದ ಗುರು ಇದು ಟೋಲು. ಸಕಲೇಶ್ಪುರ ಇಲ್ಲಿಂದ 110 ಕಿಲೋಮೀಟ್ರು, ಹಾಸನ 150 ಕಿಲೋಮೀಟ್ರು. ಸ್ನೇಹಿತರೆ ನೋಡ್ರಪ್ಪ, ಇದೇ BC ರೋಡು. ಇರಪ್ಪ ಅವ್ನು ಬಂದ್ಬಿಡ್ಲಿ. ಸೂರ್ಯ ಇನ್ನೂ ಡಾರ್ಕಾಗಿ ಬಂದಿಲ್ವಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ಲು ಅಲ್ಲೆಲ್ಲ ಫಾಗು ತುಂಬ್ಕೊಂಡಿದೆ. ಎಲ್ಲ ಬೆಟ್ಟದ ಮೇಲ್ಗಡೆನೋ ಈ ಕಡೆ ಎಲ್ಲ ನೋಡಿ ನೇತ್ರಾವತಿ ನದಿ ತುಂಬ ಬರೀತದಲ್ಲಪ್ಪ, ಕಾಣಿಸ್ಬೋದು. ಈ ಕಡೆ ನೋಡಿ ನೇತ್ರಾವತಿ ನದಿ ಫುಲ್ಲು ತುಂಬ ಹರಿತಾ ಇದೆ, ಮೈ ತುಂಬಿ ಹರಿತಾ ಇದೆ ನೇತ್ರಾವತಿ ನದಿ. ಏನು ಗುರು ರೋಡ್ ಈ ಥರ ಇದೆ. ಎಲ್ಲನೂ ಇವಾಗ ದುರಸ್ತಿ ಕಾರ್ಯ ಮಾಡ್ತವ್ರೆ. ಯಾವುದಪ್ಪ ರೇಂಜ್ ಇದು. ನಾವು ಮಂಗಳೂರು ಬರೀ ಬೀಚ್ ಅನ್ಕೊಂಡಿದ್ದೆ, ನೋಡಿದ್ರೆ ಮಂಗಳೂರು ಸಿಟಿ ಹತ್ರನೇ ಈ ಥರ ಇದೆಯಲ್ಲ. ಹೆಂಗೆ ಕಾಣಿಸ್ತಾ ಇದೆ ನೋಡಿ. ನಮ್ಮ KSRTC ಅವ್ರು ಎಲ್ಲಾದ್ರೂ ನುಗ್ಸದೆ. ಹೆಂಗೆ ತುಂಬ್ಕೊಂಡವ್ರೆ ಎಲ್ಲ ಬಸ್ಸಲ್ಲೂ ಫುಲ್ಲು. ಎಲ್ಲ ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಕೈಯೆಲ್ಲ ಇವಾಗಲೇ ಹೋಗ್ಬಿಟ್ಟು ಹೋಗು. ಎಷ್ಟು ದೂರ ಅಲ್ಲ ಹಿಂಗೆಲ್ಲೋ. 15-20 ಬರ್ತಾ ಇದ್ದೀವಿ. ಅಂತಂದ್ರೆ ಹೆಂಗಪ್ಪ ಓಡಿಸೋದು ಗಾಡಿಯ. ಸ್ನೇಹಿತರಲ್ಲೇ ಕೇಳಿದೆ ಲೋಕಲ್ಸ್ನ, ಅವರು ಹಿಂಗೆ ಹೋಗಿ ಅಂತವ್ರು, ಉಪ್ಪಿನ ಅಂಗಡಿ ಮೇಲೆ ಹೋಗಿ ಅಂತವ್ರಪ್ಪ. ಸಾಕಾಗೋಯ್ತು ಹತ್ಕೊಂಡು ಈ ಥರ ರೋಡ್ ಇದ್ಬಿಟ್ರೆ. ಎಷ್ಟು ದೂರ ಹಿಂಗೆ ಉಪ್ಪಿನ ಅಂಗಡಿಯವರು ಹಿಂಗೆ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ಥರ ನಡೀತದೋ ಏನೋ. ಅಡ್ನಲ್ಲಿ ಇವತ್ತು ಮೈಕೈ ಎಲ್ಲ ನೋವು ಬಂದ್ಬಿಡ್ತದೆ. ಹೋಗಲ್ಲ ಏನು ಇಷ್ಟು ಉದ್ದ ಚೆನ್ನಾಗಿದೆ, ಆಮೇಲೆ ಮತ್ತೆ ಇದೇ ಥರ ಗೋಳು. ನೋಡ್ರಪ್ಪ ಏನು ರೋಡ್ಲ ಇದಿಲ್ಲ,
ಹೈವೇ ಅಂತ ಕೊಟ್ಟವ್ರೆ. ಯಾವ ಬೋಳಿ ಮಗ ಹೇಳಿದ್ರಿ ಇವನ ಅಲ್ಲೇ ಹೋಗ್ಬಿಟ. ಫುಲ್ಲು ಕನ್ಸ್ಟ್ರಕ್ಷನ್. ಅದರಲ್ಲೂ ನಮ್ಮ ಥರ ಸ್ಕೂಟ್ರುಗಳಿಗೆ ಈ ಥರ ರೋಡ್ ಇದ್ದರೆ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಉಪ್ಪಿನ ಅಂಗಡಿನ ನಮಗೆ ಒಂದು 2-3 ಕಿಲೋಮೀಟ್ರ್ ಇದೆ. ತೆಗಿ ಯಾವನ ಕೈ ಆಯ್ತದೆ ಗಾಡಿ ಓಡ್ಸೋಕ್ಕೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಈ ಥರ ರೋಡ್ಗಳಲ್ಲಿ ಸಾಕು. ಏನೋ ಒಂದು 5-6 ಕಿಲೋಮೀಟ್ರ್ ಇದ್ರೆ ಪರವಾಗಿಲ್ಲ. ಉದ್ದಕ್ಕೂ ನಿಂಗೆ ಅಂತಂದ್ರೆ ಹೆಂಗಪ್ಪ ಗಾಡಿ ಓಡಿಸೋದು. ಉಪ್ಪಿನ ಅಂಗಡಿಗೆ ಬಂದಿದ್ದೀವಿ. ಉಪ್ಪಿನ ಅಂಗಡಿ ಸಿಟಿ ಒಳಗಡೆ ಹೋಗಲ್ಲ ಅನಿಸ್ತದೆ ಇದು ರೋಡು. ಔಟರ್ ಸ್ಕರ್ಟಲ್ಲಿ ಹೊಡೋಯ್ತದೆ. ಯಾವ ಸಿಟಿನೂ ಏನೋ ಚೆನ್ನಾಗಿರೋ ರೋಡ್ ಸಿಗ್ಬಿಟ್ರೆ ಸಾಕು ಅನಿಸ್ತದೆ ಕಣಪ್ಪ. ಹೋಗಿ ಎಷ್ಟು ದೂರ ಗುರು. ಬರೀ ಚೆನ್ನಾಗಿರೋ ರೋಡ್ಗಿಂತ ಬರೀ ಇಂಥ ಕಿತ್ತೋಗಿರೋ ರೋಡಲ್ಲೇ ಓಡಿಸಿರೋದಾಗದೆ ಈ ಸಲ ಟ್ರಿಪ್ಪು. ಒಟ್ಟಿನಲ್ಲಿ ಇವತ್ತೆಲ್ಲ ಊಸ್ಟ್ ಆಗೋಯ್ತದ ಗುರು. ಪೆನ್ನು ಹಂಡು ಎಲ್ಲ ಊಸ್ಟ್ ಆಯ್ತದೆ ಅನ್ಕೋತೀನಿ. ಈ ಥರ ಸ್ನೇಹಿತರೆ, ಇವಾಗ ಪೆರಿಯಡ್ಕ ಅನ್ನೋ ಊರಲ್ಲಿದ್ದೀವಿ. ಎಲ್ಲಿ BC ರೋಡಿಂದ ಸುಮಾರು ಎಷ್ಟು ಕಿಲೋಮೀಟ್ರ್ ಆಯ್ತದಲ್ಲ? ಒಂದು 25 ಕಿಲೋಮೀಟ್ರ್ ಬಂದಿದ್ದೀವಿ. ನಿಜವಾಗ ಎಲ್ಲ ನೋವು ಬಂದ್ಬಿಡೋಗ್ರು. ನೋಡ್ರಪ್ಪ ಈ ಥರ ಇದೆ. ಇದೊಂದು ಸ್ವಲ್ಪ ಶಾಂಪಲ್ ಅಷ್ಟೇ. ಇದೊಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಬೇಕು ಈ ರೋಡ್ನ. ಇನ್ನು ಹಿಂದೆ ಎಲ್ಲ ಫುಲ್ಲು ಹಳ್ಳ ಗುಂಡಿಗಳು. ಸ್ನೇಹಿತರೆ, ಪೆರಿಯಡ್ಕ ಅನ್ನೋ ಊರ ನಿಲ್ಸಿದ್ವಲ್ಲ, ಸೊ ಅಲ್ಲಿಂದ ಇವಾಗ ಮುಂದೆ ಹೊರಟಿದ್ವಿ. ನೋಡ್ಬೋದು ಇದೆಲ್ಲ ಒಂಥರ ನಮ್ಗೆ ಇವಾಗ ಮಲೆನಾಡು ಥರ ಆ ಕಡೆ ಈ ಕಡೆ ಫುಲ್ಲು ಹಚ್ಚ ಹಸಿರಿನ ವಾತಾವರಣ. ಓಹೋ, ರೋಡ್ ಹೆಂಗೋ ಸುಮಾರಾಗಿ ಆಯ್ತು ಕಣಪ್ಪ. ಇಷ್ಟಿದ್ರೆ ಸಾಕು. ಆ ಪೆರಿಯಡ್ಕದಿಂದ ಸ್ವಲ್ಪ ಮುಂದಕ್ಕೆ ಬಂದಾದ್ಮೇಲಿಂದ ರೋಡ್ ಅಂತೂ ಸಕ್ಕತ್ತಾಗಿದೆ. ರೋಡು ಚೆನ್ನಾಗಿದೆ. ಅದ್ರ ಜೊತೆಗೆ ವಾತಾವರಣನೂ ಕೂಡ, ಪರಿಸರನೂ ಕೂಡ ಅಷ್ಟೇ ಅದ್ಭುತವಾಗಿದೆ. ಪರಿಸರ ತಂಪನೆ ವಾತಾವರಣ. ಇದೆಲ್ಲಾದ್ರೂ ಹೋಟ್ಲ್ ಇದೆಯಾ? ಹೋಟ್ಲ್ ಒಂದು ಕಡೆನೂ ಇಲ್ಲ. ಫುಲ್ಲು ಕತ್ಲೆ. ಸ್ನೇಹಿತರೆ, ಇವಾಗ ಕಡಬ ಅನ್ನೋ ಊರಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀನಿ 300 ರೂಪಾಯಿಗೆ. ಇವತ್ತಿನ ಮೊದಲನೇ ಇದು ಪೆಟ್ರೋಲ್ ಫಿಲ್ಲಿಂಗು. ಸೊ ಬನ್ನಿ ಹೊರಡೋಣ. ಇವಾಗ ಹೋಟ್ಲೆಲ್ಲ ನೋಡ್ಬಿಟ್ಟು ತಿಂಡಿ ಮಾಡಿಕೊಂಡು ಹೊರಡಬೇಕು. ಕಡಬದಲ್ಲಿ ತಿಂಡಿನ ಮುಗಿಸ್ಕೊಂಡು ಇವಾಗ ಕುಕ್ಕೆ ಕಡೆಗೆ ಹೊರಟಿದ್ದೀವಿ. ಇಲ್ಲಿಂದ ಕುಕ್ಕೆ 22 ಕಿಲೋಮೀಟ್ರು ಮಾತ್ರ ಬಾಕಿ ಇರೋವಂಥದ್ದು. ಟ್ರೈನ್ ಹೋಗ್ತಾಯಿದೆ ನೋಡಿ. ಹೊಟ್ಟೆ ಹೋಗ್ತಾಯಿದೆ ನೋಡಿ ಅನ್ನೋಷ್ಟರಲ್ಲೇ ಹೊಟ್ಟೋಯ್ತು. ಸುಬ್ರಹ್ಮಣ್ಯ ಇನ್ನೊಂದು 12 ಕಿಲೋಮೀಟ್ರ್ ಇದೆ. ನೋಡಿ ಯಾವುದೋ ಹೊಳೆ ಹರಿತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೂಟಲ್ಲಿ ಕ್ಯಾಮ್ರಾ ಆಫ್ ಮಾಡೋಕ್ಕೆ ಮನ್ಸು ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಈ ರೋಡ್ ಒಂದು ಬಂದಡ್ಕ ಬೆಂಗಳೂರು ರೋಡ್ ಅಂತ ಇದೆ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಹೋಗ್ರು, ಸಖತ್ತಾಗಿದೆ ರೋಡ್. ಅದರಲ್ಲೂ ರೋಡ್ ಹಳ್ಳಗುಂಡಿ ಇಲ್ಲ, ಫುಲ್ಲು ನೈಸ್ ರೋಡ್ ಥರ. ಬ್ಯೂಟಿ ಸ್ನೇಹಿತರೆ, ಬಂದು ಸುಬ್ರಹ್ಮಣ್ಯದ ಹತ್ರ ನೋಡ್ರಪ್ಪ. ಆ ಕಡೆ ಈ ಕಡೆ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ನಮಗೆ ಮೊದಲು ಸಿಗುವಂಥದ್ದೇ ಕುಮಾರಧಾರ ನದಿ. ನೀರು ಅಷ್ಟೊಂದಿಲ್ಲ, ಬಟ್ ವ್ಯೂ ನೋಡಿ, ನಮ್ಮ ಕುಮಾರ ಪರ್ವತದ ವ್ಯೂ. ಸ್ನೇಹಿತರೆ, ಯಾಕೋ ಗೋಪುರ ಬರ್ತಾ ಒಂದು ಸ್ವಲ್ಪ ಹೋಗ್ತಾಯಿದೆ. ಯಾವಾಗ ಸ್ಟ್ರಕ್ ಆಗಿ ಹೋಗ್ತಾಯಿದೆ. ಗೊತ್ತಿಲ್ಲದಲ್ಲೇ ಸುಮ್ಮನೆ ಬಂದರೆ ವೀಡಿಯೋನೇ ಆಗಿರಲ್ಲ. ಎಲ್ಲಪ್ಪ ಸ್ಟಾಪ್ ಕೊಡೋದು. ಇವಾಗ ಎಲ್ಲಿ ನಿಲ್ಸೋದನ್ನ ಅದೊಂದೇ ಗೋಳು. ಇಲ್ಲಿ ಭಾರಿ ಗಾಡಿ ಆದರೆ ನಿಲ್ಲಿಸ್ಬಿಟ್ಟು ಹೋಗ್ಬೋದು.
ಇದು ಬೇರೆ ಇರ್ತದ, ಲಗೇಜ್ ಬೇರೆ ಇರ್ತದಲ್ಲ, ಅದೇ ಕಷ್ಟ.